ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವಧಿ ಕವೆ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ವ್ಲಾಗ್ ಮಾಡಿ ತುಂಬ ದಿವಸಗಳಾಗಿತ್ತು. ಎಲ್ಲರೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ವ್ಲಾಗ್ ಮಾಡ್ರಿ ಅಂತ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀವಿ. ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಎಸ್, ಎಷ್ಟು ಜನ ಕಮೆಂಟ್ ಹಾಕಿದ್ರಿ ಅಂತಂದ್ರೆ, ಮಾಡಿರೋ ಪ್ರತಿಯೊಂದು ರೀಲ್ಸ್ ಅಲ್ಲಿ ಕೂಡ, ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಬಂದು ಸಾಕಷ್ಟು ಜನ ವ್ಲಾಗ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರಿ. ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಬಿಟ್ಟಾಗ್ಲೂ ಸಹ ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ. ಇನ್ನಿಬ್ರು ಯಾರೋ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ, ನೀವು ವ್ಲಾಗ್ ಮಾಡ್ತಿಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಟೈಮ್ ಸಿಕ್ಕಿದ್ರೆ ನಾವು ಅವಾಗ್ಲೇ ಮಾಡ್ಬೇಕು. ಟೈಮ್ ಸಿಕ್ಕಿತ್ತು, ಬಟ್ 8 ಮಂತ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂದ್ರೆ 8 ತಿಂಗಳದ್ದು ನಾನು ಸ್ಕ್ಯಾನಿಂಗ್ ಹೋಗ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಅದ್ರದ್ದು ವ್ಲಾಗ್ ಮಾಡಿ ಅಂತ ಹೇಳಿದ್ರೆ ಇವನೇ ಗೈಸ್ ಮಾಡಕ್ ಬಿಡ್ಲಿಲ್ಲ. ಬರೀ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲದರಲ್ಲೂ ಬರೀ ಅದೇ ಹೇಳ ಬೋರ್ ಆಗುತ್ತೆ ಜನಕ್ಕೆ ಅಂತ ನಾನು ಅಷ್ಟೇ. ನೀನು ಜನಗಳಿಗೆ ಬೋರ್ ಆಗುತ್ತೆ ಅಂತಾನೆ ಗೈಸ್, ನೀವೇ ತಾನೇ ಹೇಳಿದೆ ಎಲ್ಲರೂ 8 ಮಂತ್ ಸ್ಕ್ಯಾನಿಂಗ್ ಬೇಕು ಅಂತ. ಸೊ ನಿಮ್ಗೆ ಏನ್ ಇಷ್ಟ ಆಗುತ್ತೆ ವ್ಲಾಗ್, ನಾವ್ ಅದನ್ನ ಮಾಡ್ಬೇಕು. ಇವನೇ ಮಾಡಕ್ ಬಿಡ್ಲಿಲ್ಲ ಆ ವ್ಲಾಗ್ ನ. ಸೊ ನೀವೇನೇ ಬೈಯದಿದ್ರು ಇವ್ ವ್ಲಾಗ್ ಮಾಡಿಲ್ಲ ಅಂತ ಅದು ಇವ್ನ್ಗೆ ಬೈಬೇಕು ನೀವು. ಆಯ್ತು ಬಿಡ್, ನಾ ಬೈಸ್ಕೊತೀನಿ. ಬಟ್ ಆದ್ರೆ ನಂದು ಮೈಂಡ್ ಸೆಟ್ ಏನಿದೆ ಅಂತ ಹೇಳ್ಬಿಡ್ತೀನಿ ನಾನು ಸ್ವಲ್ಪ. ಯಾಕಂದ್ರೆ ಬೈಯಕ್ ಮುಂಚೆ ಹೇಳ್ಬಿಡೋದೇ ಇಲ್ವಾ. ಏನಂದ್ರೆ ಇವಾಗ 2 ವಿಡಿಯೋದಲ್ಲಿ ಮಾಮೂಲಿ ಸ್ಕ್ಯಾನಿಂಗ್ ಬಗ್ಗೆ ಆಗ್ಲಿ, ಇವಳ ಬಗ್ಗೆ ಆಗ್ಲಿ ಎಲ್ಲ ಮಾಹಿತಿ ಹೇಳವಳೆ. ಮತ್ತೆ ತಿರ್ಗಿ ಏನ್ ಅದನ್ನೇ ಟಾಪಿಕ್ ಎತ್ಕೊಂಡು ಮಾತಾಡೋದು ಜನ. ನನ್ನ ಬಗ್ಗೆ ಮಾಹಿತಿ ಏನು ಹೇಳಿಲ್ಲ ಗೈಸ್. ನೀವ್ ಎಷ್ಟೊಂದ್ ಜನ ಕೇಳ್ತಿದ್ರಿ 8 ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಏನ್ ಬರುತ್ತೆ ಏನು ಅಂತ. ಪ್ರತಿ 1 ಮಂತ್ ಸ್ಕ್ಯಾನಿಂಗ್ ಹಿಂದೆನು ಕೂಡ ಒಂದ್ ಉದ್ದೇಶ ಇರುತ್ತೆ. ಸೊ ನಾವು 3 ತಿಂಗಳು ಸ್ಕ್ಯಾನಿಂಗ್ ಮಾಡಿಸೋ ಹಿಂದೆ ಉದ್ದೇಶ ಬೇರೆ, 5 ತಿಂಗಳು ಸ್ಕ್ಯಾನಿಂಗ್ ಮಾಡಿಸೋ ಉದ್ದೇಶ ಬೇರೆ, 7ನೇ ತಿಂಗಳದ್ದು ಬೇರೆ, 8ನೇ ತಿಂಗಳದ್ದು ಬೇರೆ. ಅಷ್ಟಿಲ್ದ ಅವ್ರು ಸುಮ್ನೆ ಸ್ಕ್ಯಾನಿಂಗ್ ಕರೆಯಲ್ಲ. ಗೊತ್ತಿಲ್ದಿರೋರು ಕೇಳಿರ್ತಾರೆ. ಸೊ ಅದನ್ನ ನಾನು ವ್ಲಾಗ್ ಮಾಡಿ ಹೇಳ್ತೀನಿ ಅಂತ ಅಂದ್ರೆ ಇವನೇ ಬೇಡ ಹಂಗೆ ಹಿಂಗೆ ಅಂತಾನೆ. ನಾನು ಎಷ್ಟೊಂದು ವ್ಲಾಗ್ಗಳನ್ನ ಮಾಡೋಣ, ಡೈಲಿ ವ್ಲಾಗ್ಸ್ ಮಾಡೋಣ, ಅದ್ ಮಾಡೋಣ ಇದ್ ಮಾಡೋಣ ಅಂತ ಹೇಳ್ತೀನಿ ಗೈಸ್. ಇವ್ನ್ಗೆ ಇಂಟ್ರೆಸ್ಟ್ ಇಲ್ಲ. ಇವ್ನ ಮೈಂಡ್ ಅಲ್ಲಿ ಏನಂತಂದ್ರೆ ಸುಮ್ಮನೆ ಅಪರೂಪಕ್ಕೆ ಬಂದು ಹೋಗ್ಬಿಡ್ಬೇಕು. ಬಟ್ ನನ್ಗೆ ಏನಂತಂದ್ರೆ ವ್ಲಾಗ್ ಮಾಡೋದಂದ್ರೆ ನನ್ಗೆ ಇಷ್ಟ, ಬಟ್ ಇವ್ನ್ಗೆ ಅಷ್ಟು ಇಷ್ಟ ಇಲ್ಲ. ಆಯ್ತು ಮಾಡು. ಒಬ್ಳೆ ಮಾಡಕ್ಕೂ ಆಗಲ್ಲ ಗೈಸ್, ನನ್ಗೆ ಒಬ್ಳೆ ಮಾಡಕ್ಕೂ ಇಷ್ಟ ಇಲ್ಲ. ನಾನು ಏನೇ ರೀಲ್ಸ್ ಮಾಡೋದಿದ್ರು, ನಾನು ಏನೇ ವ್ಲಾಗ್ ಮಾಡೋದಿದ್ರು ಸಹ ಇವನ್ ಜೊತೆ ಮಾಡೇ ನನ್ಗೇನು ಒಬ್ಳೆ ಮಾಡಕ್ ಬಿಡ್ತೀಯ? ನನಗೂ ಬಿಡಲ್ಲ, ನೀನು ಮಾಡಲ್ಲ ಅಷ್ಟೇ. ಇಬ್ರು ಮಾಡಲ್ಲ. ಮಾಡಿದ್ರೆ ಇಬ್ರು ಒಟ್ಟಿಗೆ ಮಾಡ್ಬೇಕು, ಇಲ್ಲ ಮಾಡೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇವತ್ತು ಎಷ್ಟೊಂದ್ ಜನ ಬೈದಿರೋದನ್ನ ನಾನು ಕಮೆಂಟ್ಸ್ ತೋರ್ಸಿದೀನಿ ಇವ್ನಿಗೆ. ನೋಡು ವ್ಲಾಗ್ ಮಾಡಿಲ್ಲ ಅಂತ ಬೈತಿದ್ದಾರೆ. ಎಷ್ಟು ಜನ ಡೌಟ್ಸ್ ಕೇಳಿದೀರಾ, ಎಷ್ಟು ಜನ ಕಮೆಂಟ್ ಹಾಕಿದ್ದೀರಾ, ಎಷ್ಟು ಜನ ಎಷ್ಟೊಂದು ಕ್ವಶನ್ಸ್ ಕೇಳಿದೀರಾ, ಎಂತ ವ್ಲಾಗ್ ಮಾಡ್ತಲ್ಲ ಅಂತ. ಇವನೇ ವ್ಲಾಗ್ ಮಾಡಕ್ ಬಿಡ್ತಾರ. ಸೊ ಡೆಲಿವರಿ ವ್ಲಾಗ್ ನ ಮಾತ್ರ ಮಿಸ್ ಮಾಡಿದೆ. ಇವ್ನ್ಗೆ ಹೇಳಿದೀನಿ ನಾನು ಇರಲ್ಲ ಆ ವ್ಲಾಗ್, ಡೆಲಿವರಿಲಿ ಅಡ್ಮಿಟ್ ಆಗಿ ಬಿದ್ದಿರ್ತೀನಿ ಹಾಸ್ಪಿಟಲ್ ಅಲ್ಲಿ, ನೀನೇ ಮಾಡ್ಬೇಕು ವ್ಲಾಗ್ ನ ಅಂತ ಹೇಳಿದೀನಿ. ಅದು ಏನ್ ಮಾಡ್ತಾನೋ ವ್ಲಾಗು ಅವತ್ತು ದೇವ್ರೇ ಬಲ್ಲ. ನೋಡಿದ್ರೆ ಡೆಲಿವರಿ ವ್ಲಾಗ್ ನೇ ಕೇಳಿದೀರಾ, ನೋಡಿದ್ರೆ ಇವ್ನ್ ಮಾಡ್ತಾನೋ ಇಲ್ವೋ ಅದೇ ನನಗೆ ಗೊತ್ತಿಲ್ಲ. ಮಾಡ್ತೀಯ ಹೇಳ್ಬಿಡು, ಫಸ್ಟ್ ಹೇಳ್ಬಿಡು. ನೀನ್ ಮಾಡ್ತೀಯ ಅಂದ್ರೆ ಅಲ್ಲಿ ಹೆಂಗ್ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ. ಇಲ್ಲಿ ಹೇಳಿದ ತಕ್ಷಣ ಎಲ್ಲರ ಮುಂದೆ ಕ್ಯಾಮ್ ಹಿಡ್ಕೊಂಡು ಇವ್ರು ಏನಪ್ಪ ಹೆಂಡತಿ ಡಿಲಿವರಿ ಕರ್ಕೊಂಬಂದವನ ಇಲ್ಲ ವಿಡಿಯೋ ಮಾಡಕ್ ಕರ್ಕೊಂಬಂದವನ? ನಾನು ಹೇಳ್ತಾ ಇರೋದು ಡೆಲಿವರಿ ಆಗ್ಬೇಕಾದ್ರೆ ವಿಡಿಯೋ ಮಾಡಂತಲ್ಲ. ಮತ್ತೆ ನೀನ್ ಹೆಂಗ್ ಹೇಳ್ತೀಯ ನೋಡು. ನಾನು ಹೇಳ್ತಾ ಇರೋದು ಮಗು ಆದ್ಮೇಲೆ ಡೆಲಿವರಿ ವ್ಲಾಗ್ ಮಾಡು ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಬೇಕಾದ್ರೆ ನಿನ್ ಎಲ್ಲ ಡೆಲಿವರಿ ಆದ್ಮೇಲೆ ಬೇಕಾದ್ರೆ ಮೊಬೈಲ್ ಆನ್ ಮಾಡಿ ನೀನು ಮಾತಾಡ, ನಾನು ಆತರ ಮಾಡ್ತೀನಿ. ಅದಲ್ಲ ಇವಳು ಹೇಳಲ್ಲ, ಅದಲ್ಲ ತಡಿ ಇವಳು ಹೇಳಲಕ್ಕೆ ಹೋಗೋದು ಏನಂದ್ರೆ ನನಗೆ ಒಂದ್ ಸೆಕೆಂಡ್ ನಾನು ಮಾತಾಡ್ತೀನಿ, ಮುಗಿಸ್ಬಿಡ್ತೀನಿ, ಆಮೇಲೆ ನೀನ್ ಮಾತಾಡ. ಇವಳು ಹೇಳಲಕ್ಕ ಹೆಂಗಂದ್ರೆ ಹಾಸ್ಪಿಟ್ಲಿಗೆ ಇನ್ನೇನು ಇವಳು ಕರ್ಕೊಂಡು ಹೋಗ್ತಿದ್ರು ವಿಡಿಯೋ ಮಾಡ್ಕೊಂಡು ಹಿಡ್ಕೊಂಡು ಏನಾಗ್ತಿದೆ ಆತರ ಹೇಳಿಲ್ಲ. ನಾನು ಆತರ ಹೇಳಿದ್ನ, ನಾನೇ ಹೇಳ್ತಿರೋದೇನಂತಂದ್ರೆ ಇಲ್ಲಿಂದ ಹೋಗ್ಬೇಕಾರೆ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂತಂದ್ರೆ ಡೆಲಿವರಿ ನೋವು ಬಂದಾಗ ಆದ್ರೆ ಪೇನ್ ಬಂದಿರುತ್ತೆ, ಓಕೆ ಅದೆಲ್ಲ ಹೋಗೋದು. ಅದ್ರ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಯಾವ್ದು ಸಾಧ್ಯ ಇದೆ ಅದನ್ನ ಮಾಡ್ಕೊ ಅಂತ ಹೇಳಿದೀನಿ ನಾನು. ಯಾಕಂದ್ರೆ ಮೆಮೊರಿ ಬೇಕು ಅದು. ಆಯ್ತು ಮಾಡ್ಕತ್ತೀವಿ ಅದೆಲ್ಲ, ಬಟ್ ನಾವು ಅಲ್ಲಿ ಆ ಟೆನ್ಷನ್ ಬೇರೆ ಇರುತ್ತೆ. ನಾವು ಜಗಳ ಆಡೋ ಬ್ಲಾಗ್ ಅಲ್ಲ ಇದು. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಸಾಕಷ್ಟು ಜನ ಡೌಟ್ಸ್ ಕೇಳಿದ್ರಿ 8 ಮಂತ್ ಸ್ಕ್ಯಾನಿಂಗ್ ಆಯ್ತಾ ಅಂತ ಹೇಳ್ಬಿಟ್ಟು, ಯಾವಾಗ ಡೇಟ್ ಇರೋದು, ಇನ್ನು ಡೆಲಿವರಿ ಆಗಿಲ್ವಾ, ಎಷ್ಟು ಮಂತ್ ಏನು ಅಂತ ಎಲ್ಲಾ ವಿಡಿಯೋದಲ್ಲೂ ಬಂದು ಕಮೆಂಟ್ ಆಗ್ತಾ ಇದ್ರಿ. ಅದಕ್ಕೋಸ್ಕರ ಇವಾಗ ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಬ್ಲಾಗ್ ಎಂತ ಮಾಡಿಲ್ಲ ಅಂತ ಗೊತ್ತಾಯ್ತದೆ, ಇವನೇ ಕಾರಣ. ಸೊ ಅದರಿಂದ ನಾನು ಬ್ಲಾಗ್ ಮಾಡಿಲ್ಲ. ಬೈಸ್ಬೇಕಂತ ನಂಗೆ ಓಕೆನಾ, ಖುಷಿನಾ? ಬೈತಾರ ಬಿಡು, ಬೈಯಲ್ಲ, ಹೇಳ್ತಾರೆ ಮಾಡಿ ಬ್ರೋ ವ್ಲಾಗ್ ಮಾಡಿ ಅಂತ. ನೀವಾದ್ರೂ ಹೇಳಿ ನೋಡೋಣ ಮಾಡೋಣ. ಬಾ ಟಾಪಿಕ್ ಮಾಡಿ. ಅದು ಅಲ್ಲದೆ ಜಾಸ್ತಿ ಮಾಡಕ್ ಆಗಲ್ಲ ವ್ಲಾಗ್ಸ್ ನ ಈ ಟೈಮ್ ಅಲ್ಲಿ ಅಂತಂದ್ರೆ ಕಂಟೆಂಟ್ ಇದ್ದೂನು ಮಾಡಿಲ್ಲ. ಅದು 8 ಮಂತ್ ಸ್ಕ್ಯಾನಿಂಗ್ ಅದೊಂದು ಬೇಜಾರಿದೆ. ಸೊ ಅದನ್ನು ಈ ವ್ಲಾಗ್ ಅಲ್ಲೇ ಹೇಳ್ಬಿಡ್ತೀನಿ 8 ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಏನ್ ಬಂತು ಅಂತ. ಸೊ 8 ಮಂತ್ ಸ್ಕ್ಯಾನಿಂಗ್ ಮಾಡೋ ಉದ್ದೇಶನೇ ಮಗು ತಲೆ ತಿರುಗಿದ್ಯಾ, ಮಗು ಅಂದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ, ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಫೈನಲ್ ಸ್ಕ್ಯಾನಿಂಗ್ ಮಾಡೋದು 8 ಮಂತ್ ಸ್ಕ್ಯಾನಿಂಗು. ಇದು ಮೇನ್ ಉದ್ದೇಶ.
ಎಸ್ ಮಗು ತಲೆ ತಿರುಗಿದೆ ಅಂಡ್ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇದೆ. ನಂದು ಡೇಟ್ ಬಂದು ಮಾರ್ಚ್ 6 ಕೊಟ್ಟಿರೋದು, ಇವತ್ತು ಮಾರ್ಚ್ 1. ಅಂಡ್ ಇನ್ನೊಂದೇನು ಅಂತಂದ್ರೆ ಅಂಬಿ ಬರ್ಡೇ ಮಾರ್ಚ್ 15th. ಈ ಸಲ ನಮ್ಗೇನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇರ್ಲಿ ಬಿಡ್ಲಿ ಗೈಸ್. ಮಾರ್ಚ್ 15th ಈ ಸತಿ ಅಂಬಿ ಬರ್ಡೇ. ಸೊ ಮಾರ್ಚ್ ಅಲ್ಲೇ ಮಗು ಬರ್ತಾ ಇರೋದು, ಇನ್ನೊಂದು ಖುಷಿ ಇದೆ ನನಗೆ. ಫೆಬ್ರವರಿಲಿ ಎಲ್ಲಿ ಡೆಲಿವರಿ ಆಗ್ಬಿಡುತ್ತೋ ಅಂತ ಭಯ ಇತ್ತು. ಮಾರ್ಚ್ 6 ಕೊಟ್ಟಿದ್ರು ನಂಗೆ ಭಯ ಇತ್ತು, ಯಾಕಂದ್ರೆ ನಂಗೆ ಫೆಬ್ರವರಿ ಅಂತಂದ್ರೆ ಅದೇನೋ ಒಂಥರ ಮಂತ್ ನನಗೆ ಇಷ್ಟ ಇಲ್ಲ ಗೈಸ್. ಸೊ ಅದರಿಂದ ಅದ್ರಲ್ಲೂ ಮಾರ್ಚ್ ಕಳೀತು ಇವಾಗ, ತುಂಬಾನೇ ಖುಷಿಯಾಗಿದೆ. ಮಾರ್ಚ್ 6ಕ್ಕೆ ನಂದು ಇಡೀ ಡೇಟ್ ಇರೋದು, ಡೆಲಿವರಿ ಡೇಟ್ ಇರೋದು. ಇನ್ನು ಮುಂದೆ ಗೊತ್ತಿಲ್ಲ, ಮಾರ್ಚ್ 6 ಅಂತ ಹೇಳಿದ್ರೆ ಏನ್ ಹೆಚ್ಚು ಕಮ್ಮಿ ಆಗುತ್ತೋ, ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಡೇಟ್ ಹಿಂದೇನೋ ಆಗ್ಬೋದು, ಮುಂದೇನೋ ಆಗ್ಬೋದು, ಹೆಂಗ್ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ಶನಿವಾರ ಇಂಪಾರ್ಟೆಂಟ್. ಸೊ ಇವತ್ತೇ ವ್ಲಾಗ್ ಮಾಡೋಕ್ಕೂ ಕಾಲ ಕೂಡ ಬಂದ. ನಾವು ಆಲ್ಮೋಸ್ಟ್ ಮಾಡಿರೋದೆಲ್ಲ ಶನಿವಾರನೇ. ನಾನು ಶನಿವಾರ ಬಿಟ್ಟು ಯಾವ್ದು ಜಾಸ್ತಿ ಮಾಡಿಲ್ಲ, ಮಾಡಿದೀವಿ ಬಟ್ ಅಷ್ಟು ಇದಾಗಲ್ಲ. ಶನಿವಾರ ಮಾಡಿದ್ದೆ ನಮ್ಗೆ ಜಾಸ್ತಿ ಇಷ್ಟ. ಶನಿವಾರ ಅಂದ್ರೆ ಏನೋ ಇಷ್ಟ ಅಷ್ಟೇ, ಆ ದಿನನೇ ಇಷ್ಟ. ಅದಕ್ಕೆ ದೇವ್ರ ದಯದಿಂದ ಸೊ ನಂದೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಕೂಡ ನಾರ್ಮಲ್ ಬಂದಿದೆ, ಎಲ್ಲಾನು ನಾರ್ಮಲ್ ಇದೆ. ನಾನು ಹಾಸ್ಪಿಟ್ಲಿಗೂ ಸಹ ತೋರಿಸಿದೀನಿ, ಚೆಕಪ್ ಅದು ಇದು ಎಲ್ಲ ಕೂಡ ಮುಗ್ದಿದೆ. ವಿಡಿಯೋ ಮಾಡೋಣ ಅಂತ ಅನ್ಕೊಂತೀನಿ. ಆಮೇಲೆ ಜನ ಏನಂತಾರೆ ಅಂದ್ರೆ 8 ತಿಂಗಳು ತುಂಬಿದೆ ಆಲ್ರೆಡಿ, ವಿಡಿಯೋ ಮಾಡ್ಕೊಂಡು ರೋಡಲ್ಲೆಲ್ಲ ನಿಂತ್ಕೋತಾರಲ್ಲ ಅಂತ ಅನ್ಕೋತಾರೆ ಅಂತ ನಾನು ಅದಕ್ಕೆ ವಿಡಿಯೋನೇ ಅದು ಒಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಇಲ್ಲ, ನಂಗೆ ಒಂದ್ಸಲ ಕಮೆಂಟ್ ಓದಿದೆ ಆತರ. ಇವಾಗ ಬಿಡೋ 8 ತಿಂಗಳಾಗಿದೆ, ಸುಮ್ನೆ ಯಾಕೆ ಇವಾಗೆಲ್ಲ ರೋಡಲ್ಲಿ ನಿಲ್ಸಿಬಿಟ್ಟು ವಿಡಿಯೋ ಎಲ್ಲ ಮಾಡ್ಕೊಂಡು. ರೋಡಲ್ಲಿ ನಿಲ್ಸಿ ರೀಲ್ಸ್ ಮಾಡೋದು ಬೇಡ, ಅಟ್ಲೀಸ್ಟ್ ಮನೇಲಿ ಕೂತು ವ್ಲಾಗ್ ಮಾಡೋದು ಅತ್ತಪ್ಪಲ್ಲ ಅಂತ ಹೇಳ್ತಾರೆ. ನಾವು ವಿಡಿಯೋ ಶೂಟ್ ಮಾಡ್ಕೊಂಡು ರೋಡ್ಗೆ ಹೋಗ್ಲೇಬೇಕು ನಾವು. ಅದಕ್ಕೋಸ್ಕರ ನಮ್ಗೆ ರೀಲ್ಸ್ ನಾನು ಮನೇಲೆ ಶೂಟ್ ಮಾಡಿದೀನಿ, ಬಿಟ್ಟಿದೀವಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಸೊ ಶಿವರಾತ್ರಿ ದಿವಸ ಮಾಡ್ಬಿಟ್ಟಿದೀನಿ ರೀಲ್ಸ್ ನ. ಬಟ್ ವ್ಲಾಗ್ ನ ಆರಾಮಾಗಿ ಮನೇಲೆ ಕುತ್ಕೊಂಡು ನಾವು ಮಾಡ್ಬೋದು. ಇವ್ನಿಗೆ ಅದನ್ನೇ ಹೇಳ್ತೀನಿ, ನಾನು ರೀಲ್ಸ್ ಮಾಡೋದು ಬೇಡ ಅಂಬಿ, ಪ್ರಾಬ್ಲಮ್ ಆಗುತ್ತೆ, ನನಗೂ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ವ್ಲಾಗ್ ನ ಆರಾಮಾಗಿ ಈ ರೀತಿ ಕುತ್ಕೊಂಡು ಮನೇಲಿ ನೀವೇನ್ ಹೇಳ್ತೀರಾ ಕಂಟೆಂಟ್ ಅದು ಮಾಡ್ಬೋದಲ್ವಾ ಅಂತ ನಾನು ಹೇಳ್ತೀನಿ ಇವ್ನಿಗೆ. ಮನೆ ಮಾಡಲ್ಲ. ಅದಕ್ಕೆ ನೆಕ್ಸ್ಟ್ ನೀವೇನ್ ಹೇಳ್ತೀರಾ, ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ನಮ್ಗೆ ಕಮೆಂಟ್ ಗಳು, ನಾವು ಅದನ್ನ ಟ್ರೈ ಮಾಡಕ್ ಹೋಗ್ತೀವಿ. ಆಗುತ್ತೆ ಇಲ್ಲ. ಎಲ್ರು ಜಾಸ್ತಿ ಕೇಳ್ತಾರೆ ಡೈಲಿ ವ್ಲಾಗ್, ಇವ್ನು ಅದನ್ನ ಮಾಡಲ್ಲ. ಇವನು ಡೈಲಿ ವ್ಲಾಗ್ ಏನು ಎಲ್ರು ಏನ್ ಕಂಟೆಂಟ್ ಇಟ್ಕೊಂಡ ಮಾಡ್ತಾರೆ ಗೈಸ್, ಎಲ್ಲರೂ ಅಷ್ಟೇ ಎಲ್ಲರೂ ವಿಡಿಯೋ ಮಾಡ್ತಿದಾರೆ ಅಂತಂದ್ರೆ ಎಲ್ಲರೂ ಅವ್ರು ಇಷ್ಟ ಬಂದಂಗೆನೆ ವಿಡಿಯೋ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ನಾವು ಡೈಲಿ ಮಾಡಿಬಿಟ್ಟು ಬೋರ್ ಹೊಡ್ಸೋದ್ ಬೇಡ. ಅಟ್ಲೀಸ್ಟ್ ಒಂದ್ 3 ದಿವಸಕ್ಕೆ ಒಂದು ವ್ಲಾಗ್ ಆದ್ರೂ ಮಾಡಿದ್ರೆ ನಿಮ್ಗೂ ಹ್ಯಾಪಿ ಅನ್ಸುತ್ತೆ. ಸೊ ಯಾಕಂದ್ರೆ ನೀವು ನಮ್ಮನ್ನ ಇಷ್ಟಪಡ್ತಾ ಇರ್ತೀರ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವನು ಅವು ಮಾಡಕ್ಕೆ ಇವನು ಒಂಥರ ಸೋಂಬೇರಿ ಎಲ್ಲ. ನಾನು ಅವತ್ತು ಹೇಳಿಲ್ಲಲ್ಲ ನಿಮ್ಗೆಲ್ಲ ಮನೇಲಿ ಕುತ್ಕೊಂಡು ಹೇಳಿದ್ನಲ್ಲ, ಈ ತರ ಹಿಂಗೆ ನನ್ಗೆ ಏನಾರ ಒಂದು ಇಟ್ಕೊಂಡು ಬರ್ಬೇಕು ಅನ್ನೋದು ಆಸೆ ಪಡ್ತೀನಿ ಹೊರತು ಸುಮ್ನೆ ಬಂದು ಮಾತಾಡಕ್ಕೆ ನನ್ಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನೀನೇನಾರ ನನ್ ಫೋರ್ಸ್ಫುಲ್ ಆಗಿ ಕೆಲವಷ್ಟು ಜನ ಕೇಳ್ತಾ ಇದೀರಿ ನಿಮ್ಮ ಅಮ್ಮನ ಮನೇಲಿ ಇದ್ದೀರಾ, ಎಲ್ಲಿದ್ದೀರಾ ಅಂತ. ನಾವು ನಮ್ಮ ಅಮ್ಮನ ಮನೇಲೇನೆ ಇರೋದು. ಇವಾಗ ಶನಿವಾರ ನಾವು ಯಾವುದೇ ಪರಿಸ್ಥಿತಿಲಿದ್ರು ಮನೇಲಿ ಪೂಜೆ ಮಾಡ್ಬೇಕು ಅಂಡ್ ದೇವಸ್ಥಾನಕ್ಕೆ ನಾವು ಹೋಗ್ಲೇಬೇಕು. ನಾನಂತೂ ನನ್ನ ಡೆಲಿವರಿ ನೋವು ಆ ಕ್ಷಣಕ್ಕೆ ಬಂದ್ರು ಸಹ ನನಗೆ ಏನಂತಂದ್ರೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಬಟ್ ಮಗು ಆದ್ಮೇಲೆ ನಾನು ಹೋಗಲ್ಲ. ಇವಾಗ ಚೆನ್ನಾಗೇ ಇದ್ದೀನಿ. ಸೊ ನನಗೆ ಆಕ್ಟಿವ್ ಆಗಿ ಅವಳಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ. ಆಕ್ಟಿವ್ ಇಲ್ಲ ಅಂದ್ರೆ ನಾನು ಬೇಡ ಅಂದ್ಬಿಡ್ತೀನಿ. ಚೆನ್ನಾಗಿ ಓಡಾಡ್ತಾಳೆ, ಎಲ್ಲ ಮಾಡ್ತಾಳಲ್ಲ. ನನಗೆಲ್ಲ ನಾರ್ಮಲ್ ಬಂದಿರೋದಾಗ್ಲಿ ಎಲ್ಲಾನು ಏನೂ ತೊಂದರೆ ಇಲ್ದಲೆ ನಾನು ಆರಾಮಾಗಿ ಪ್ರೆಗ್ನೆಂಟ್ ಆದ್ರೂ ಸಹ ಓಡಾಡ್ಕೊಂಡಿದ್ದೀನಿ, ಎಲ್ಲ ನಾರ್ಮಲ್ ಇದೆ. ಸೊ ನಮ್ಮ ಸ್ಥಿತಿಗತಿ ಚೆನ್ನಾಗಿದೆ ಅಂತಂದ್ರೆ ಅದೆಲ್ಲಾನು ಕೂಡ ಆಂಜನೇಯನ ಆಶೀರ್ವಾದದಿಂದನೇ. ಸೊ ನಾವು ನಂಬಿರೋದು ಕೂಡ ಅವ್ರನ್ನೇ. ಸೊ ಹೋಗ್ಲೇಬೇಕು ದೇವಸ್ಥಾನಕ್ಕೆ. ನಮ್ಮ ಮನ್ಸಂತೂ ತಡೆಯಲ್ಲ ಶನಿವಾರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದ್ರೆ. ಸೊ ಇವಾಗ ಶನಿವಾರ ಮನೇಲಿ ಪೂಜೆ ಮಾಡಿ ಇವಾಗ ನಮ್ಮ ಅಮ್ಮನ ಮನೆಗೆ ನಾಷ್ಟಕ್ಕೂ ಸಹ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಇವಾಗ ನಾನು ಇರೋದಲ್ಲೇ, ಬಟ್ ಏನ್ ಜಾಸ್ತಿ ದೂರ ಇಲ್ಲ ನಮ್ಮ ಅಮ್ಮನ ಮನೆಗೂ ನಮಗೂ. ಆರಾಮಾಗಿ ನಾವು ಗಾಡಿಲಿ ಹೋಗಿ ಬರ್ತಾ ಇರ್ತೀನಿ. ಗಾಡಿ ಕರ್ಕೊಂಡು ಹೋಗ್ಬಿಡ ಅಂತ ಗಾಡಿಲೇ ಬರ್ತೀನಿ ಅಂತ ಅಂದ್ರೆ ನಾವು ಏನು ಅಂತಂದ್ರೆ ನಮ್ಮ ಅಮ್ಮನ ಮನೆ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ, ಚಿಕ್ಕದಾಗಿರೋದ್ರಿಂದ, ಅದು ಅಲ್ಲದೆ ಬೇಸಿಗೆಯಲ್ಲಿ ಆ ಮನೇಲಿ ನೀರ್ ಬರಲ್ಲ. ಅದರಿಂದ ನಾವೇನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಇದೇ ಮನೇಲೆ ನಮ್ದು ಬಾಣ್ತನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಈ ಮನೇಲೆ ಆಗುತ್ತೆ ಅದು ಬಾಣ್ತನ. ಸೊ ವ್ಲಾಗ್ಸ್ ಕೂಡ ಇಲ್ಲಿ ಮಾಡಕ್ಕೆ ಆರಾಮಾಗುತ್ತೆ. ಎಲ್ಲಾನು ನಮ್ಮ ಮನೆ ನಮಗೆ ಕಂಫರ್ಟಬಲ್ ಇದೆ. ಸೊ ಅದರಿಂದ ಬಟ್ ನಾನು ಇರೋದಲ್ಲೇ, ಡೆಲಿವರಿ ಪೇನ್ ಬರೋವರೆಗೂ ಸಹ ಅಲ್ಲೇ ಇರ್ತೀವಿ. ಇಲ್ಲಿ ಬಂದು ಇವಾಗ ಪೂಜೆ ಮಾಡಿ ಹೋಗೋಣ ಅಂದ್ರೆ ನೈಟ್ ಮಾತ್ರ ಇಲ್ಲಿ ಬರ್ತೀವಿ. ಬೆಳಗ್ಗೆ ಎಲ್ಲ ನಮ್ಮ ಅಮ್ಮನ ಜೊತೆನೆ ನಮ್ಮ ಅಮ್ಮನ ಮನೇಲೇ ಇರ್ತೀನಿ. ಇಷ್ಟು ಸಾಕಷ್ಟು ಡೌಟ್ಸ್ ಕೇಳಿದ್ರಿ, ಹಂಗೆ ಹಿಂಗೆ ಏನಾಯ್ತು, ಯಾಕೆ ಅಪ್ಡೇಟ್, ಏನು ಅಪ್ಡೇಟ್ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಡೆಲಿವರಿ ಇಲ್ಲ ಗೈಸ್, ಮಾರ್ಚ್ 6ಕ್ಕೆ ಇರೋದು. ಇನ್ನು 5 ದಿವಸ ಟೈಮ್. ಇವತ್ತಿಗೆ ಕರೆಕ್ಟ್ 5 ದಿವಸ ಅವಾಗ ಇದು ಕೊಡೋಣ ಅಂತೀವಿ. ಬಟ್ ಆದ್ರೆ ನಮ್ಗೆ ಏನ್ ಮಾಡೋಣ ಅಂತ ಇವಾಗ ತಲೆನೇ ಓಡ್ತಲ್ಲ. ಇವಾಗ 5 ದಿವಸ ಆಯ್ತಲ್ಲ, ಮುಂದೆ ಭಯ ಸ್ಟಾರ್ಟ್. ಭಯ ಎಲ್ಲರಿಗೂ ಹಾಗೆ ಆಗಿದೆ. ಅದು ನನ್ಗೂ ಇದೆ ಭಯ. ಎಷ್ಟೇ ಧೈರ್ಯವಾಗಿರ್ತೀವಿ ಅಂತಂದ್ರು ಫಸ್ಟ್ ಡೆಲಿವರಿ ಭಯ ಇರುತ್ತೆ. ನೋಡೋಣ, ಎಲ್ಲ ದೇವ್ರ ಮೇಲೆ ಭಾರ, ನಮ್ಮ ಮೇಲೆ ಏನಿಲ್ಲ.
ಅವತ್ತು ನಾವು ಕಂಟಿನ್ಯೂಸ್ ಇವಾಗ ಇದೆ ಲಾಸ್ಟ್ ಅನ್ಕೋತೀನಿ ವಿಡಿಯೋ. ಆಮೇಲೆ ಸಿಗೋದು ಯಾವಾಗ ಸಿಗ್ತೋ ಗೊತ್ತಿಲ್ಲ, ಯಾಕಂದ್ರೆ ಡೆಲಿವರ್ ಆದಾಗ ನಾವು ಮಾಡೋ ಇಂಟೆಕ್ಷನ್ ಇರಲ್ಲ. ಯಾಕಂದ್ರೆ ಅದು ಅಲ್ಲದೆ ಗೈಸ್ ಇನ್ನೊಂದೇನು ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಅಂತಂದ್ರೆ ನನಗೆ ಹುಷಾರಿಲ್ದಂಗ ಆಗಿತ್ತು, ಕೆಮ್ಮು. ಅವಳ್ದ ತಪ್ಪಿಟ್ಕೊಂಡು ಇವಾಗ ಬಂದಲ್ಲ ರೂಟ್ಗೆ, ನೋಡ್ದ ಯಾರು ತಪ್ಪು ಅಂತ ಇವಾಗ ನೋಡಿ ಎಷ್ಟು ನೀಟಾಗಿ ಹೇಳಿದ್ಲು. ನಾವು ವ್ಲಾಗ್ ಬಿಟ್ಟು ಎಷ್ಟು ದಿವಸ ಆಗಿದೆ, ನಾನು ಒಂದು ವ್ಲಾಗ್ ಬಿಟ್ಟಿದ್ವಿ ಗೈಸ್, ನೋಡಿ ಹೋಗಿ ನೋಡಿ. ಅದಾಗಿ ಮಾರನೇ ದಿವಸ ನನ್ಗೆ ಹುಷಾರಿಲ್ದಂಗ ಆಗಿದ್ದು, ಕೆಮ್ಮಾಗಿದ್ದು. ಆಮೇಲೆ ನಾನು ಬೇಗನೆ ವಾಸಿ ಆಗಿದ್ದೆ ಒಂದು 3 ದಿವಸದಲ್ಲೆಲ್ಲ. ವಿಡಿಯೋ ಆನ್ ಮಾಡಿದ ತಕ್ಷಣ ಕೆಮ್ತಿದ್ಲು, ಅದಕ್ಕೋಸ್ಕರ ಯಾಕೆ ಕೆಮ್ಕೊಂಡು ಯಾಕೆ ಮಾಡ್ತೀಯಾ, ಎಲ್ಲ ಸೆರೋದ್ಮೇಲೆ ಮಾಡೋಣ ಅಂತ ನಾನು ಗ್ಯಾಪ್ ತಗೊಂಡು ಇದು ಮಾಡಿ. ನನ್ಗೆ ಎಷ್ಟೇ ಕೆಮ್ಮಾದ್ರು ನನ್ಗೆ ಏನೇ ಹುಷಾರಿಲ್ಲ ಅಂತಂದ್ರೆ ನನ್ಗೆ ಹಾಸ್ಪಿಟಲ್ಗೆ ಹೋಗಿಲ್ಲ, ಹಂಗಂಗೆ ಸರಿ ಮಾಡ್ಕೊಂಡಿದ್ದೀನಿ. ನಾನು ಹೋದ್ರು ಇಂಜೆಕ್ಷನ್ ಕೊಡ್ತಾರೆ, ಪ್ರೆಗ್ನೆಂಟ್ಗೆ ಅಂತಾನೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ. ಬಟ್ ನನ್ಗೆ ಹಂಗೆ ವಾಸಿ ಆಗುತ್ತೆ. ಮಂಚ ಅಂದ್ಮೇಲೆ ಬಂದು ಹೋಗ್ತಾನೆ ಇರುತ್ತೆ ತಲೆನೋವು ಕೆಮ್ಮು ಅಂತಂದ್ರೆ ಹೋಗಿ ಮಾತ್ರೆ ಬಿಟ್ರೆ ನನ್ಗೆ ಆಪ್ಷನ್ ಗೊತ್ತಿಲ್ಲ, ಹೋಗಿ ಮಾತ್ರೆ ತರಬೇಕು ಅಷ್ಟೇ. ನಾನು ಅದು ಬಿಟ್ರೆ ನೀನೇ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನೇ ಹೆಂಗೋ ಮಾಡಿ ಅದು ಕಷಾಯ ಗಿಷ ಕೆಮ್ಮು ಮಾಡ್ಕೊಂಡು ಕುಡಿದು ನಾನೇ ಹೆಂಗೋ ಸರಿ ಮಾಡ್ಕೊಳ್ತೀನಿ ನಾನು. ಅಷ್ಟು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅವತ್ತು ನಾವು ಮಾಡ್ಬೇಕು ಅನ್ಕೊಂಡಿದ್ದೆ, ಅವತ್ತು ಒಂದು ಕಂಟೆಂಟ್ ಇತ್ತು, ಅವತ್ತು ಮಾಡ್ಬೋದಿತ್ತಲ್ವಾ ಅದಕ್ಕೆ ಎಲ್ಲರಿಗೂ ಇವಾಗ್ಲೇ ವಿಶ್. ಎಲ್ರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಬಿಲೇಟೆಡ್ ಆಗ್ಬಿಟ್ಟಿದೆ ಆಲ್ರೆಡಿ, ನೀನು ಮಾಡಕ್ಕಾಗಲ್ಲ. ನೀನು ಅಷ್ಟೇ ನೋಡಿ, ಇಷ್ಟು ಹೇಳ್ಬೇಕಿತ್ತು ನಮ್ದು. ಕ್ಲಾರಿಟಿ ಇಲ್ಲ, ಅಪ್ಡೇಟ್ ಇಲ್ಲ ಅಂತ ಬೈತಾ ಇದ್ರಿ. 8 ಮಂತ್ಸ್ ಕಣಿಗಳಿ ಕೂಡ ಎಲ್ಲ ನಾರ್ಮಲ್ ಬಂದಿದೆ ಅಷ್ಟೇ. ನನ್ನ ವೆಯ್ಟ್ ಅಂತೂ ಒಂದು ಸ್ವಲ್ಪನೂ ಗೇನ್ ಆಗಿಲ್ಲ. ಮಗು ವೆಯ್ಟ್ ಮಾತ್ರ ಚೆನ್ನಾಗಿ, ಮಗು ವೆಯ್ಟ್ ಓಕೆ. ನಂದು ವೆಯ್ಟ್ ನಾನಂತೂ ದಪ್ಪ ಆಗಲ್ಲ ಅನ್ಸುತ್ತೆ ಈ ಜನ್ಮದಲ್ಲಿ. ಅದು ಹೆಂಗೆ, ಅದು ಮನೆಯವರು ಹೆಂಗಿರ್ತಾರೆ ಹಂಗೆ ನಮ್ಮ ಫ್ಯಾಮಿಲಿ ಸಣ್ಣನೇ ಇರೋದು. ಅದಕ್ಕೆ ಸಿಗೋಣ ಆದ್ರೆ ಡೇಟ್ ಹೇಳಲ್ಲ, ಸಿಗೋಣ ಯಾವಾಗ ಡೆಲಿವರಿ ದಿವಸ. ನಂದು ಡೆಲಿವರಿ ಯಾವಾಗ ಆಗುತ್ತೆ ಅವತ್ತು ಡೆಲಿವರಿ ಬ್ಲಾಗ್ ಜೊತೆಗೆ ಸಿಗೋಣ ಗೈಸ್. ಎಸ್ ಹೋಪ್. ನನಗೂ ತುಂಬಾನೇ ಭಯ ಇದೆ, ಖುಷಿ ಇದೆ, ಟೆನ್ಷನ್ ಇದೆ, ಎಲ್ಲಾನು ಇದೆ. ಎಲ್ಲ ಫೀಲಿಂಗ್ಸ್ ಮಿಕ್ಸ್ ಆಗಿದೆ ನನಗೆ. ಒಂದ್ ಸೈಡ್ ಕ್ಯೂರಿಯಾಸಿಟಿ, ಮಗು ಹೆಂಗಿರುತ್ತೋ ಏನೋ, ಯಾವಾಗ ನೋಡ್ತೀನಿ ಅನ್ನೋ ಕ್ಯೂರಿಯಾಸಿಟಿ. ಒಂದ್ ಸೈಡ್ ಹ್ಯಾಪಿ, ಮಗು ಬರ್ತಿದೆ ಅಂತ. ಒಂದ್ ಸೈಡ್ ಭಯನೇ ಜಾಸ್ತಿ ನಮ್ಮಿಬ್ರಿಗೂ. ಹ್ಯಾಪಿಗಿಂತ ಭಯನೇ ಜಾಸ್ತಿ ಅಲ್ವಾ? ಭಯ ಇದ್ದೇ ಇರುತ್ತೆ ಫಸ್ಟ್ ಡೆಲಿವರಿ ಆದ್ರೂ. ಭಯ ಎಲ್ಲ ನಾರ್ಮಲ್ ಇದ್ರೂ ಸಹ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ನಾವು ನಮ್ಮ ಬಾಸ್ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟಿದೀವಿ. ಭಯ ಒಂದ್ ಕಡೆ, ಖುಷಿ ಒಂದ್ ಕಡೆ, ಆತಂಕ ಒಂದ್ ಕಡೆ, ಎಲ್ಲಾನು ಮಿಕ್ಸ್ ಆಗಿರೋ ಫೀಲಿಂಗ್ ಒಂಥರ ಮಗು ಬರೋವರೆಗೂ. ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಗೈಸ್ ವ್ಲಾಗು. ಏನಿಲ್ಲ, ಇವಾಗ ಪೂಜೆ ಆಗಿದೆ, ಎಲ್ಲ ಆಗಿದೆ, ಮನೆ ಎಲ್ಲ ಇದಾಗಿದೆ, ಕ್ಲೀನ್ ಆಗಿದೆ. ಇವಾಗ ನಾಷ್ಟಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲೇ ಇರ್ತೀವಿ, ಅಲ್ಲೇ ಮಲಗಿ ಅಲ್ಲೇ ಎದ್ದು ಅಲ್ಲೇ ಒಂದು ಡೆಲಿವರಿ ಆಗೋವರೆಗೂ. ಸೊ ಪರ್ಮನೆಂಟ್ ಆಗಿ ಬಟ್ಟೆ ಎಲ್ಲ ತಗೊಂಡೇನು ಹೋಗಿಲ್ಲ, ಇಲ್ಲೇ ಬರ್ತೀವಿ, ಬಂದು ಹೋಗ್ತಾ ಇರ್ತೀವಿ. ಸೊ ಪರ್ಮನೆಂಟ್ ಬಟ್ಟೆ ತಗೊಂಡು ಹೋಗ್ಬೇಕು ನಾಳೆಯಿಂದ. ಯಾಕಂದ್ರೆ ನಾವು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅಲ್ಲೇ ಇರಲಿ. ಇನ್ನೇನಿನ್ನು 5 ದಿವಸ ಇದೆ, ನೋಡೋಣ. ಡೇಟ್ಗೂ ಮುಂಚೆನೇ ಆಗುತ್ತಾ ಅಥವಾ ಡೇಟ್ ಕೊಟ್ಟಿರೋದ್ರ ಮೇಲಾಗುತ್ತಾ. ಅಂಬಿ ಬರ್ಡೇ ದಿವಸನೇ ಹುಟ್ಲಿ ಅಂತ ನನ್ಗೆ ಆಸೆ, ಬಟ್ ಅದು ತುಂಬಾ ಲಾಂಗ್ ಆಯ್ತು, ಅಲ್ಲಿವರೆಗೂ ಹೋಗಲ್ಲ. ಅಡ್ವಾನ್ಸ್ ಹ್ಯಾಪಿ ವಿಶ್ ಯು ಹ್ಯಾಪಿ ಬರ್ಡೇ. ಸೊ ನಿನ್ಗೆ ಈ ಮಂತ್ ಮಾರ್ಚ್ ನಮ್ಗೆ ತುಂಬಾನೇ ಸ್ಪೆಷಲ್, ಯಾವಾಗ್ಲೂ ಅಷ್ಟೇ. ಲಕ್ಕಿ ಮಾರ್ಚ್ ಅಲ್ಲೇ ಮಗು ಬರ್ತಿದೆ, ಮಾರ್ಚ್ ಅಲ್ಲೇ ನಿನ್ ಬರ್ಡೇ ಇದೆ. ಖುಷಿ ಇದೆಯಾ? ನಮ್ಗೇನಿಲ್ಲ. ಓಕೆ, ಅಂಬಿ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಂತಿದ್ದಾನೆ, ಬಟ್ ಅವ್ನ್ ಮಾಡ್ಲಿಲ್ಲ ಅಂತಂದ್ರು ನೀವು ವಿಶ್ ಮಾಡೇ ಮಾಡ್ತೀರಾ. ನಾನಂತೂ ವಿಶ್ ಮಾಡ್ತೀನಿ ಅಂಬಿ, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಓಕೆ, ಇಷ್ಟೇ ನಮ್ದೇನಿಲ್ಲ. ಮಾಹಿತಿ ಕೊಟ್ವಾ, ಊಟ ಮಾಡಿ ಹೋಯ್ತಾ ಇರೋದೇ ಅಷ್ಟೇ. ನೋಡೋಣ ಯಾವಾಗ ಹುಟ್ಟುತ್ತೆ ಮಗು ಅಂತ. ನನಗೆ ಆಸೆ ಮಾರ್ಚ್ 15th ಹುಟ್ಲಿ ಅಂತ. ಅವತ್ತು ಶನಿವಾರನೇ ಬಿದ್ದಿದೆ ಗೈಸ್. ಸೊ ಇನ್ನು ಶನಿವಾರ ಹುಟ್ಬಿಟ್ರೆ ಅಂತೂ ನಮ್ಮ ಬಾಸ್ ದಿವಸ, ನಮ್ಮ ಬಾಸ್ ವಾರ, ಇನ್ನೂ ಫುಲ್ ಖುಷಿ. ಅಂಬಿ ಬರ್ಡೇ ಅವಾಗಂತೂ ಇನ್ನೂ ಫುಲ್ ಖುಷಿ. ಮಾರ್ಚ್ 15 ಹುಟ್ಬಿಟ್ರೆ. ಬಟ್ ಏನ್ ಮಾಡೋಕ್ಕಾಗಲ್ಲ, ಅದು ಭೂಮಿಗೆ ಯಾವಾಗ ಬರ್ಬೇಕು ಅಂತ ಋಣ ಇರುತ್ತೋ ಮಗುಗೆ ಅವಾಗಲೇ ಬರುತ್ತೆ ಅಷ್ಟೇ ಗೈಸ್. ಸೊ ಹೋಪ್ ಇವಾಗ ನಿಮ್ಗೆಲ್ರಿಗೂ ಸಮಾಧಾನ ಆಗಿರ್ಬೇಕು. ಸೊ ವ್ಲಾಗ್ ಮಾಡಿಲ್ಲ ಅಂತ ಬೈತಾ ಇದ್ರಿ, ವ್ಲಾಗ್ ಮಾಡ್ದಲೇ ಇರೋ ಉದ್ದೇಶ ಇಷ್ಟೇ. ನನಗೂ ಸ್ವಲ್ಪ ಹುಷಾರಿಲ್ಲ, ಸುಮ್ಮನೆ ಅಂಬಿ ಮೇಲೆ ಹೇಳಿದೆ, ಬೇಜಾರು ಮಾಡ್ಕೊಳ್ಬೇಡಿ.
ಯಾಕಂತಂದ್ರೆ ಅವ್ನು ಮಾಡಲ್ಲ ಅಂದರೆ ತೀರಾ ಏನು ಬ್ಲಾಗ್ಸೇ ಮಾಡಲ್ಲ, ನಾನು ಹಂಗೆ ಹಿಂಗೆ ಅಂತ ಹೇಳಿಲ್ಲ. ಬಟ್ ಅವನಿಗೆ ಕಂಟೆಂಟ್ ಇಲ್ಲದೆ ಕ್ಯಾಮ್ರಾ ಮುಂದೆ ಸುಮ್ಮನೆ ಬಂದು ಮಾತಾಡಿ ಹೋಗೋದು ಅಷ್ಟು ಇಷ್ಟ ಇಲ್ಲ. ಬಟ್ ಅದನ್ನೇನು ಮಾಡಬೇಕು, ವ್ಲಾಗ್ ಅಂದ್ರೇ ಅದು. ಆದರೂ ನಾನು ಅವ್ನಿಗೆ ಅರ್ಥ ಮಾಡಿಸಿ ಅದನ್ನು ವ್ಲಾಗ್ ಮಾಡಿಸ್ತೀನಿ. ಅಷ್ಟು ಬಿಟ್ಟರೆ ಸ್ವಲ್ಪ ಹುಷಾರಿರಲಿಲ್ಲ. ಈ ಟೈಮಲ್ಲಿ ಅಷ್ಟು ಮಾಡಿದ್ರೆ ಸುಮ್ಮನೆ ಬೈತಾರೆ ಕೆಲವು ಜನ, ವ್ಲಾಗ್ ಮಾಡ್ತೀರಾ ಇಂಥ ಟೈಮಲ್ಲೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮಗು ಆದಮೇಲೆ ಆರಾಮಾಗಿ ನೀಟಾಗಿ ಡೈಲಿ ವ್ಲಾಗ್ಸ್ನ ಮಾಡ್ಕೊಂಡು ಹೋಗೋಣ. ಟ್ರಿಪ್ ವ್ಲಾಗ್ಸು ಮಾಡೋಣ ಮಗು ಜೊತೆಗೆ. ಸಿಗೋಣ. ಬಾಯ್ ಬಾಯ್ ಗೈಸ್. ಅಲ್ಲ ಅದೇ ಹೇಳ್ತೀನಿ, ಅದಿಲ್ಲದೆ ಮುಗಿಸಲ್ಲ ವಿಡಿಯೋ. ಸೊ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಎಸ್ ಓಕೆ ಬಾಯ್, ಸಿಗೋಣ. ನೋಡೋಣ ನೆಕ್ಸ್ಟ್ ಆದರೆ ನಮ್ಮಿಬ್ರು ಆದರೆ ಒಂದು ಬ್ಲಾಗ್ ಮಾಡ್ತೀವಿ, ಇಲ್ಲಾಂತಂದ್ರೆ ಡೈರೆಕ್ಟ್ ಮಗು ಜೊತೆನೇ ಬ್ಲಾಗ್ ಮಾಡೋಣ. ಬಾಯ್ ಗೈಸ್.